ಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿ ಬಾಸ್ ಟಿವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂದರೆ, ಡಿ ಬಾಸ್ ಅವ್ರದ್ದು ಕರಿಯ ಸಿನಿಮಾ ರಿಲೀಸ್ ಆಗಿದ್ದು ಶುಕ್ರವಾರ ಬೆಳಿಗ್ಗೆ ಒಂದು ಶೋ, ಮಧ್ಯಾಹ್ನ ಒಂದು ಶೋ. ಟೋಟಲ್ ಬೆಂಗಳೂರಲ್ಲಿ ಹತ್ತತ್ರ 7 ಥಿಯೇಟ್ರಲ್ಲೇನೋ ರಿಲೀಸ್ ಆಗಿತ್ತು. ಫಸ್ಟ್ ಡೇ ಬಂದು 5 ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. 5 ಥಿಯೇಟ್ರಲ್ಲೂ ಫಸ್ಟ್ ಶೋ ಹೌಸ್ಫುಲ್ ಓಡಿದೆ. ನೆಕ್ಸ್ಟು ಸೆಕೆಂಡ್ ಶೋ ಕೂಡ ಹೌಸ್ಫುಲ್ ಹೋಗಿದೆ ನಮ್ಮ ಕರಿಯ ಸಿನಿಮಾ. ಅದಾದ ಮೇಲೆ ನೆಕ್ಸ್ಟು 2ನೇ ದಿನ ಕೂಡ ಎಲ್ಲ ಚಿತ್ರಮಂದಿರಗಳಲ್ಲೂ ಹೌಸ್ಫುಲ್ ಪ್ರದರ್ಶನ ಕಂಡಿರುವಂಥದ್ದು ನಮ್ಮ ಕರಿಯ ಸಿನಿಮಾ. ಯಾವತ್ತಾದರೂ ನೋಡಿದ್ದೀರಾ ರಿಲೀಸ್ ಫಿಲಮ್ಗೆ ಎಲ್ಲ ಥಿಯೇಟ್ರಲ್ಲೂ ಹೌಸ್ಫುಲ್ ಆಗಿರುವಂಥದ್ದು? ಯಾವುದೋ ಹೊಸ ಸಿನಿಮಾ ಬಂತು ಅಂದಾಗ ಬೇಕಾದ್ರೆ ಎಲ್ಲ ಥಿಯೇಟ್ರುಗಳು ಹೌಸ್ಫುಲ್ ಆಗಿರುತ್ತೆ. ಆದರೆ ರಿಲೀಸ್ ಫಿಲಮ್ಗೆ ಇಷ್ಟೊಂದು ಕ್ರೇಜು. ಆಮೇಲೆ ಇವತ್ತು ಭಾನುವಾರ ಒಳ್ಳೆ ಕಲೆಕ್ಷನ್ ಬಂದಿದೆಯಂತೆ ಪ್ರಸನ್ನ ಥಿಯೇಟ್ರಲ್ಲಿ, ಮತ್ತು ಒಂದಷ್ಟು ಚಿತ್ರಮಂದಿರಗಳಲ್ಲಿ ತುಂಬ ಕಲೆಕ್ಷನ್ ಬಂದಿದೆಯಂತೆ. ನಮ್ಮ ಬಾಸ್ ಕರಿಯ ಸಿನಿಮಾ ರಿಲೀಸ್ ಆಗಿ ಇದು ನಮ್ಮ ಬಾಸ್ ಗೊತ್ತಂದರೆ ಈ ಥರ ಒಂದು ಅಪ್ಡೇಟು ಇವತ್ತು ತಂದುಕೊಟ್ಟಿದ್ದೀನಿ ನೋಡಿ. ಇದೇ ಥರ ಕರಿಯ ಸಿನಿಮಾ ಇನ್ನು ನೆಕ್ಸ್ಟು ಬಿಡುಗಡೆ ಆಗುವಂಥದ್ದು ಯಾವ ಸಿನಿಮಾ ಅಂದರೆ ಕಲಾಸಿಪಳ್ಯ ರಿಲೀಸ್ ಮಾಡ್ತಾರಂತೆ ಗುರು. ಕಲಾಸಿಪಳ್ಯ ಏನಾದರೂ ರಿಲೀಸ್ ಆಗಿಬಿಟ್ರೆ ಏನು ಮಾಡ್ತಾರೆ ಹೇಳಿ? ಎಲ್ಲ ಥಿಯೇಟ್ರಲ್ಲೂ ಕಲಾಸಿಪಳ್ಯ ರಿಲೀಸು ಸಖತ್ತು ಜಾತ್ರೆ ಮಾಡ್ದಂಗೆ ಮಾಡ್ತಾರೆ ಕಲಾಸಿಪಳ್ಯ ಸಿನಿಮಾನ. ಒಳ್ಳೆ ಕ್ರೇಜ್ ಇರುತ್ತೆ. ಕ್ರೇಜ್ಗೆ ಬಾಸ್ ಅಂದರೆ ನಮ್ಮ ಬಾಸ್ ಡಿ ಬಾಸ್ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಕ್ರೇಜ್ ಇರುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದೇ ಥರನೇ ವಿಡಿಯೋನ ತರ್ತಾನೆ ಇರ್ತೀನಿ. ಇಷ್ಟ ಆದರೆ ಲೈಕ್ನ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ನ ಮಾಡಿದ್ದು ಯಾಕೆ ಅಂತ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ, ಕಮೆಂಟ್ನ ಮಾಡಿಬಿಡಿ ಗುರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.